ನಮಸ್ಕಾರ. ಫ್ಯೂಚರ್ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮ ಕಾಮರ್ಸ್ ಕಲಿಯೋಣ ಯೂಟ್ಯೂಬ್ ಚಾನಲ್ಗೆ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋ ತುಂಬಾ ಸ್ಪೆಷಲ್, ವಿಶೇಷವಾಗಿ ಮಾರ್ಕ್ಸ್ ಕಡಿಮೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ, ಹಾಗೆ ಒಮ್ಮೆ ಫೇಲ್ ಆಗಿ ಕಾನ್ಫಿಡೆನ್ಸ್ ಕಳೆದುಕೊಂಡವರಿಗೆ. ನಿಮ್ಗೆ ಹೀಗೆ ಅನಿಸ್ತಿದೆಯಾ, ನನ್ನಿಂದ ಆಗಲ್ಲ, ನಾನು ಫೇಲ್ ಆಗಿದ್ದೀನಿ, ನನ್ನ ಫ್ಯೂಚರ್ ಮುಗ್ದೋಯ್ತು ಅಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ನಿಮಗಾಗಿ ನಾನು ಮಾಡಿದ್ದೇನೆ. ಇದು ನಿಮ್ಗೆ 100% ಯೂಸ್ಫುಲ್ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ, ಇಂದು ನಾವು ಮಾತಾಡೋದು ಒಮ್ಮೆ ಫೇಲ್ ಆದ ವಿದ್ಯಾರ್ಥಿಗಳ ಸಕ್ಸಸ್ನ ಬಗ್ಗೆ. ಹೌದು ವಿದ್ಯಾರ್ಥಿಗಳೇ, ಫೇಲ್ ಆಗುವುದು ಅಂತ್ಯ ಅಲ್ಲ, ಕೆಲವೊಮ್ಮೆ ಅದೇ ನಿಜವಾದ ಯಶಸ್ವಿನ ಆರಂಭ. ಮೊದಲಿಗೆ ಫೇಲ್ ಅಂದ್ರೆ ಏನ್ ಮಕ್ಳೇ? ಫೇಲ್ ಅಂದ್ರೆ ನೀವು ಯೂಸ್ಲೆಸ್ ಅನ್ನೋದು ಅನಿಸ್ಕೊಳ್ಳುವುದು ಅಲ್ವಾ? ಅದರ ಅರ್ಥ ಏನಂದ್ರೆ, ನಿಮಗೆ ಇನ್ನೊಂದು ಅವಕಾಶ ಬೇಕು ಅಷ್ಟೇ ಅಲ್ಲ. ಬಹಳ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾರೆ, ಎಲ್ಲರೂ ಪಾಸ್ ಆದ್ರು, ನಾನು ಮಾತ್ರ ಫೇಲ್ ಆಗಿದ್ದೇನೆ, ನನ್ನ ಜೀವನ ಮುಗಿದೇ ಹೋಯಿತು. ಇಲ್ಲ ಮಕ್ಕಳೇ, ಎಂದಿಗೂ ಅಲ್ಲ. ಒಂದು ಎಕ್ಸಾಮ್ ನಿಮ್ಮ ಸಂಪೂರ್ಣ ಜೀವನವನ್ನು ತೀರ್ಮಾನಿಸೋದಿಲ್ಲ. ನಿಮಗೆ ಗೊತ್ತಾ, ಇಂದು ಯಶಸ್ವಿ ಆಗಿರುವವರು ಅಥವಾ ಅಂದ್ರೆ ಸಕ್ಸಸ್ ಆಗಿರುವವರು ಹಲವಾರು ಒಮ್ಮೆ ಫೇಲ್ ಆಗಿದ್ದವರೇ. ಆದ್ರೆ ಅವರು ಫೇಲ್ಯೂರ್ ಅಂತ ಒಂದ್ ಕಡೆ ನಿಲ್ಲಿಲ್ಲ, ತಪ್ಪನ್ನು ಸರಿಪಡಿಸಿಕೊಂಡ್ರು, ಮತ್ತೆ ಪ್ರಯತ್ನಿಸಿದ್ರು, ಇನ್ನೂ ಬಲವಾಗಿ ಕಮ್ ಬ್ಯಾಕ್ ಮಾಡಿದ್ರು. ದೆನ್ ಅವ್ರಿಗೆ ಏನಾಯ್ತು, ಸಕ್ಸಸ್ ಬಂದಂಥದ್ದು. ಅದರಿಂದಾಗಿ ವಿದ್ಯಾರ್ಥಿಗಳೇ, ನೀವು ಈ 3 ಮುಖ್ಯ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಫಸ್ಟ್, ಫೇಲ್ಯೂರ್ ಟೆಂಪರರಿ ಅಂತ. ಇಂದು ಫೇಲ್, ನಾಳೆ ಸ್ವಲ್ಪ ಟಾಪ್ ಸ್ಕೋರ್ ಕೂಡ ಮಾಡಲು ಸಾಧ್ಯ. ಯಾವುದು ಪರ್ಮನೆಂಟ್ ಅಲ್ಲ. ಹಾಗೆ ಕನ್ಸಿಸ್ಟೆನ್ಸಿ ಆಗಿ ನೀವೇನಿರ್ಬೇಕು ಇರುವಂತದ್ದು. ಡೈಲಿ ಏನ್ ಮಾಡುವಂಥದ್ದು ಏನಿರೋದು, ಕೆಲವೇ ದಿನ ಇರುವಂತದ್ದು. ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಅಲ್ವಾ? ಡೈಲಿ ಸ್ವಲ್ಪ ಸ್ವಲ್ಪವನ್ನೇ ನೀವೇನ್ ಮಾಡ್ಬೇಕು, ಓದ್ತಾ ಹೋಗುವಂಥದ್ದು. ಲಾಸ್ಟ್ ಮಿನಿಟ್ಸ್ ಯಾವತ್ತು ಏನಾಗ್ತದೆ, ನಿಮ್ಗೆ ಸ್ಟ್ರೆಸ್ ಆಗ್ತದೆ. ಸೊ ಲಾಸ್ಟ್ ಮಿನಿಟ್ಸ್ ಸ್ಟ್ರೆಸ್ಸಿಗಿಂತ ನೀವೇನ್ ಮಾಡುವಂಥದ್ದು, ಡೈಲಿ ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ಓದುವಂಥದ್ದು, ಬರೆಯುವಂಥದ್ದು, ಪ್ರಾಕ್ಟೀಸ್ ಮಾಡುವಂಥದ್ದು. ಓಲ್ಡ್ ಕ್ವಶನ್ ಪೇಪರ್, ಮೋಡಲ್ ಕ್ವಶನ್ ಪೇಪರ್, ಹಾಗೆ ಲಾಸ್ಟ್ ಎಕ್ಸಾಮ್ನ ಕ್ವಶನ್ ಪೇಪರ್ಗಳನ್ನು ಫಾಲೋ ಮಾಡುವಂಥದ್ದು. ಇದರಿಂದ ನೀವೇನ್ ಮಾಡ್ಬೋದು, ಬಿಗ್ ಸಕ್ಸಸ್ ಅನ್ನು ನೀವು ಕಾಣಬಹುದು. ಇನ್ನೊಂದು ಮಕ್ಕಳೇ, ಸೆಲ್ಫ್ ಬಿಲೀಫ್. ನಿಮ್ಮನ್ನು ನೀವೇನ್ ಮಾಡುವಂಥದ್ದು, ನಂಬಿಕೊಳ್ಳುವಂಥದ್ದು. ನನ್ನಿಂದ ಆಗ್ತದೆ, ನಾನು ಮಾಡಬಹುದು, ಐ ಕ್ಯಾನ್ ಅಂತ ಹೇಳುವಂತ ಏನ್ ಮಾಡುವಂಥದ್ದು, ವಿಲ್ ಪವರ್ ಅನ್ನು ನೀವು ಬೆಳೆಸ್ಕೊಳ್ಳುವಂಥದ್ದು. ಹಾಗೆ ನೀವು ಫೇಲ್ಯೂರ್ ಆಗಿದ್ದೀರಿ. ಈಗ ಫೇಲ್ಯೂರ್ ಆದ ನಂತರ ನೀವು ಮಾಡಬಾರದಂತಹ ಕೆಲಸಗಳು ಯಾವುದಾಗಿರ್ಬೋದು, ಇತರರ ಜೊತೆ ನಿಮ್ಮನ್ನು ಕಂಪೇರ್ ಮಾಡುವಂಥದ್ದು, ಪಕ್ಕದವರೊಟ್ಟಿಗೆ ನಿಮ್ಮ ಮಾರ್ಕ್ಸ್ ಅನ್ನು ಕಂಪೇರ್ ಮಾಡುವಂಥದ್ದು, ಅಥವಾ ಅವರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳುವಂಥದ್ದು, ಹಾಗೆ ಓದುದನ್ನೇ ಬಿಡುವಂಥದ್ದು, ನಾನು ಓದುದಿಲ್ಲ, ನಾಳೆ ಎಕ್ಸಾಮ್ ಬರೆಯುವುದಿಲ್ಲ ಅಂತ ತಿಳ್ಕೊಳ್ಳುವಂಥದ್ದು, ಅಥವಾ ಅದನ್ನು ಮೈಂಡ್ ಸೆಟ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಳ್ಳುವಂಥದ್ದು, ನನ್ಗೆ ಆಗ್ಲಿಕ್ಕಿಲ್ಲ, ನನ್ಗೆ ಸೆಕೆಂಡ್ PUC ಪಾಸ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಅಂತ ತಿಳ್ಕೊಳ್ಳುವಂಥದ್ದು. ಹಾಗೆ ನೆಗೆಟಿವ್ ಪೀಪಲ್ಸ್ ಮಾತು ಕೇಳುವಂಥದ್ದು. ಅಂದ್ರೆ ಏನು, ಕೆಲವರು ಇರ್ತಾರೆ ನೆಗೆಟಿವೇ ಮಾತಾಡುವವರು ಇರ್ತಾರೆ, ಅವರ ಮಾತನ್ನು ಕೇಳದೆ ಇರುವಂಥದ್ದು. ಹಾಗೆ ಲೈಫ್ ಎಂಡ್ ಮಾಡದೇ ಇರುವಂಥದ್ದು. ಅಂದ್ರೆ ಏನು, ಲೈಫ್ ಮುಗೀತು ಅಂತ ಯೋಚಿಸುವಂಥದ್ದು, ಅದನ್ನು ನೀವು ಯಾವತ್ತೂ ಕೂಡ ಮಾಡಬಾರ್ದದ್ದು. ಸೊ ಹಾಗಾದ್ರೆ ನೀವ್ ಏನ್ ಮಾಡ್ಬೇಕು, ಇದನ್ನು ಮಾಡಿ ಮಕ್ಳೇ. ರಿಸಲ್ಟ್ ಅನ್ನು ಅಕ್ಸೆಪ್ಟ್ ಮಾಡಿ. ಅಂದ್ರೆ ಫೇಲ್ ಆಗಿದ್ದೀರಿ ಅಂತ ಗೊತ್ತುಂಟು, ಅದನ್ನ ನೀವೇನ್ ಮಾಡ್ಬೇಕು, ಓಕೆ ನಾನು ಫೇಲ್ ಆಗಿದ್ದೇನೆ, ನೆಕ್ಸ್ಟ್ ನಾನು ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕಂತ ನೋಡುವಂಥದ್ದು. ಅಂದ್ರೆ ಸಕ್ಸಸ್ಸಿಗೆ ಕನ್ವರ್ಟ್ ಮಾಡಿಸುವಾಗೆ ನೋಡುವಂಥದ್ದು. ಮಿಸ್ಟೇಕ್ಸ್ ಗಳನ್ನು ಗುರುತಿಸುವಂಥದ್ದು. ನೀವು ಮೊನ್ನೆ ಎಕ್ಸಾಮಿಗೆ ಫೇಲ್ ಆಗುವಾಗ ಏನೆಲ್ಲ ಮಿಸ್ಟೇಕ್ಸ್ ಗಳನ್ನು ಮಾಡಿದ್ದೀರಿ, ಅದನ್ನೆಲ್ಲವನ್ನು ಫೈಂಡ್ ಔಟ್ ಮಾಡುವಂಥದ್ದು. ಹಾಗೆ ನಾಳಿನ ಎಕ್ಸಾಮ್ಗೆ ಹೊಸ ಪ್ಲಾನ್ ಮಾಡಿ ಓದುವಂಥದ್ದು. ಹಾಗೆ ಕೆಲವು ಟೀಚರ್ಸ್ಗಳ ಗೈಡೆನ್ಸ್ ಅನ್ನು ತೆಗೆದುಕೊಳ್ಳುವಂಥದ್ದು. ಮತ್ತೆ ತಕ್ಷಣವೇ ನಾವೇನ್ ಮಾಡುವಂಥದ್ದು, ಓದ್ಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ಕೆಲವು ದಿನಗಳಿದೆ ಮಕ್ಕಳೇ. ಇದರಿಂದ ಏನಾಗ್ತದೆ, ನಿಮ್ಗೆ ನಾಳಿನ ಎಕ್ಸಾಮ್ಗೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಆಗ್ತದೆ. ಆದ್ರೆ ಕಡಿಮೆ ಮಾರ್ಕ್ ಸಿಕ್ಕಿದವರಿಗೆ ಜಾಸ್ತಿ ಮಾರ್ಕ್ ತಗೊಳ್ಳಿಕ್ಕೆ ಆಗುವಂಥದ್ದು. ಹಾಗೆ ನಿಮ್ಮ ಪೇರೆಂಟ್ಸ್ಗೂ ಕೂಡ ಒಂದು ಸಣ್ಣ ಕಿವಿ ಮಾತು, ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೊಳ್ಳಿ, ಮಾರ್ಕ್ಸ್ ಮುಖ್ಯ ಅಲ್ಲ, ಆದರೆ ಸ್ಟೂಡೆಂಟ್ ಮೆಂಟಲ್ ಸ್ಟ್ರೆಸ್
ಮೆಂಟಲ್ ಸ್ಟ್ರೆಂತ್ ತುಂಬಾ ಮುಖ್ಯ. ಸೊ ಅವರಿಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಬಿಲೀವ್ ಮಾಡಿ. ಪ್ರೆಷರ್ ಅಲ್ಲ, ಅವರಿಗೆ ಬೇಕಾದ್ದು ನಿಮ್ಮ ಸಪೋರ್ಟ್. ಅದೇ ಅವರನ್ನು ಏನ್ ಮಾಡ್ತದೆ, ಜೀವನದಲ್ಲಿ ಬದಲಾಯಿಸ್ತದೆ. ಸೊ ಒಂದು ಮಾತು ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ಫೇಲ್ಯೂರ್ ನಿಮ್ಮ ಸ್ಟೋರಿಯ ಅಂತ್ಯ ಅಲ್ಲ. ಬಹುಶಃ ಈ ಫೇಲ್ಯೂರ್ ನಿಮ್ಮನ್ನು ದೊಡ್ಡ ಸಕ್ಸಸ್ಸಿಗೆ ತಯಾರಿಸುತ್ತದೆ. ನಾಳೆ ನಿಮ್ಮ ಕಮ್ಬ್ಯಾಕ್ ಸ್ಟೋರಿ ಬೇರೆ ವಿದ್ಯಾರ್ಥಿಗಳಿಗೆ ಇನ್ಸ್ಪಿರೇಷನ್ ಕೂಡ ಆಗ್ಬೋದು. ಆದ್ರಿಂದ ನೀವೇನ್ ಮಾಡಬೇಕು, ಮತ್ತೆ ಎದ್ದು ನಿಲ್ಬೇಕು, ಮತ್ತೆ ಓದ್ಬೇಕು, ಮತ್ತೆ ಎಫರ್ಟ್ ಆಗ್ಬೇಕು. ಆಗ ನಿಮ್ಗೆ 100% ಸಕ್ಸಸ್ ಬರುವಂತದ್ದು. ವಿನ್ನರ್ಸ್ ಎಂದ್ರೆ ಎಂದಿಗೂ ಅವರು ಫೇಲ್ ಆಗದವರು ಅಲ್ಲ, ಫೇಲ್ ಆದರೂ ಕ್ವಿಟ್ ಮಾಡದವರು ಅಂತ ನಾವು ತಿಳ್ಕೊಳ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮರ್ಸ್ ಕಲಿಯೋನಾಗೆ. ಹಾಗೆ ಕಮೆಂಟ್ ನಲ್ಲಿ ಬರೀರಿ, ನಾನು ನನ್ನ ಕಮ್ಬ್ಯಾಕ್ ಮಾಡ್ತೇನೆ. ನಿಮ್ಮ ಈ ಫೈಟಿಂಗ್ ಸ್ಪಿರಿಟ್ ಅನ್ನು ನಾನು ನೋಡ್ಬೇಕು. ಮುಂದಿನ ವಿಡಿಯೋದವರೆಗೆ ಸ್ಮಾರ್ಟ್ ಆಗಿ ಓದಿ ಮಕ್ಕಳೇ, ಸ್ಟ್ರಾಂಗ್ ಆಗಿರಿ. ಸಕ್ಸಸ್ ನಿಮ್ಮ ಕೈಯಲ್ಲಿ ಇರ್ತದೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.